ಜಸ್ಟ್ ಮ್ಯಾರಿಡ್ ಸಿನಿಮಾ ವೀಕ್ಷಣೆ ಮಾಡಿದೆ. ಬಾಬಿಯವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್ ಡೈರೆಕ್ಟ್, ಇಟ್ಸ್ ವೆರಿ ಗುಡ್. ಕತೆ ಏನಿದೆ ಅಂದರೆ, ಮನುಷ್ಯನಿಗೆ ಯುಗೋ, ಮದುವೆ ಆಗೋ ಹುಡುಗಿರು ಯಾವ ರೀತಿ ಡೌಟ್ ಬೀಳ್ತಾರೆ, ಮದುವೆ ಆಗಿರೋದು ಯಾವ ರೀತಿ ಇರ್ತದೆ, ಇದಕ್ಕೆ ಒಂದು ಮೆಸೇಜು. ಯುಗೋ ಎಂದ ಜೀವನ ಯಾವ ರೀತಿ ಆಗುತ್ತೆ, ಮನುಷ್ಯ ತಪ್ಪು ಮಾಡೋದ್ರಲ್ಲಿ ಯಾರು ಇರಲ್ಲ, ತಪ್ಪು ಮಾಡೇ ಮಾಡ್ತಾರೆ, ಅದು ಯಾವ ಕ್ಷಣ ಯಾವ ರೀತಿ ಇದೆ ಅದಕ್ಕೆ ಇದೊಂದು ಮೆಸೇಜು. ಇಟ್ಸ್ ಮೂವಿ ವಾಚ್ ನೋ ಪ್ರಾಬ್ಲಮ್, ಗುಡ್ ಮೂವಿ, ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ಜಸ್ಟ್ ಮ್ಯಾರೇಜ್ ಸಿನಿಮಾ ನೋಡಿದ್ವಿ. ಭಾಳ ದಿನ ಆದಮೇಲೆ ಒಂದು ಫ್ಯಾಮಿಲಿ ಡ್ರಾಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ವಿ. ನಾಯಕ ನಟನಾಗಿ ಜಯನ್ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ವೆಲ್ ಮೇಂಟೈನ್ಡ್ ಬಾಡಿ. ಮತ್ತು ಹೀರೋಯಿನ್ ಅಂಕಿತಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದೇವರಾಜಿಂದ ಹಿಡ್ಕೊಂಡು ಅಶೋಕ್ ಅವರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಮೊನ್ನೆ 4ನೇ ಲೇಡಿ ಡೈರೆಕ್ಟರು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾಯಿತು, CR ಬಾಬಿ. ವೆರಿ ಗುಡ್ ಟೆಕ್ನಿಷಿಯನ್. ಭಾಳ ರಿಚಾಗಿ ಮಾಡಿದ್ದಾರೆ ಸಿನಿಮಾ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಆಲ್ ದ ಬೆಸ್ಟ್ ಅಜನೀಶ್ ಪ್ರಕಾಶ್ ಆ್ಯಂಡ್ CR ಬಾಬಿ. ಫಸ್ಟ್ ಪ್ರೊಡಕ್ಷನ್ ಚೆನ್ನಾಗಿ ಓಡಲಿ. ನಮಸ್ಕಾರ. ಹಾಯ್, ವೆರಿ ಗುಡ್ ಈವ್ನಿಂಗ್. ಈಗಷ್ಟೇ ಜಸ್ಟ್ ಮ್ಯಾರಿಡ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಕನ್ನಡ ಚಿತ್ರರಂಗದಲ್ಲಿ ಲೇಡಿ ಡೈರೆಕ್ಟರ್ ತುಂಬ ಬೆರಳೆಣಿಕೆ ಅಷ್ಟೇ. ಅದಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ನಮ್ಮ CR ಬಾಬಿ ಅವರು. ಕಂಗ್ರ್ಯಾಚುಲೇಷನ್ಸ್. ತುಂಬ ಖುಷಿ ಆಯಿತು. ನಾನು ಅದನ್ನೇ ಕೇಳ್ತಾ ಇದ್ದೆ ಸಿನಿಮಾ ನೋಡಬೇಕಾದ್ರೆ, ಹೆಂಗೆ ಈ ಥಾಟ್ಸು, ಸ್ಕ್ರೀನ್ ಪ್ಲೇ ಮತ್ತು ಈ ಥರ ಸೀನ್ ಬೈ ಸೀನ್ ಜೋಡಣೆಗಳು ನಿಮ್ಗೆ ಹೆಂಗೆ ಬಂತು ಈ ಥಾಟ್ಸ್ ಅಂತ. ಸೊ ಅವ್ರು ಹೇಳ್ತಾ ಇದ್ರು, ನಾನು ಇಂಡಸ್ಟ್ರಿ ಬಂದಾಗಿಂದ ಐ ಹ್ಯಾಡ್ ಅ ಬಿಗ್ ಡ್ರೀಮ್ ಟು ಡೈರೆಕ್ಟ್ ದ ಮೂವಿ. ಸೊ ಮೊದಲನೇ ಒಂದು ಪ್ರಯತ್ನದಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಸಿನಿಮಾ ಈಗಿನ ಯೂತ್ ಮತ್ತು ಈಗಿನ ಯಂಗ್ಸ್ಟರ್ ಆಫ್ಟರ್ ಮ್ಯಾರೇಜ್ ಹೆಂಗೆ ಲೈಫು ಮತ್ತು ತಪ್ಪು ಹೋಗುಗಳು ನಡೀತಾ ಹೋಗ್ತಿರುತ್ತೆ, ಬಟ್ ಫ್ಯಾಮಿಲಿ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ, ಅದನ್ನು ಎಷ್ಟು ಮೆಚೂರ್ಡಾಗಿ ಡೀಲ್ ಮಾಡ್ಬೋದು ಅನ್ನೋದು, ಇಟ್ಸ್ ಆಲ್ ಅಬೌಟ್ ದ್ಯಾಟ್ ಇನ್ ದಿಸ್ ಮೂವಿ. ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಶೈನ್ ಶೆಟ್ಟಿ ಆಗಿರ್ಬೋದು, ಅಂಕಿತಾ ಅಮರ್ ಮತ್ತು ದೇವರಾಜ್ ಸರ್, ಅಚ್ಯುತ್ ಸರ್, ತುಂಬ ಬಿಗ್ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ. ಎಲ್ಲ ಒಳ್ಳೊಳ್ಳೆ ನಟರನ್ನ ಸಮತಲವಾಗಿ ತೂಗಿಸ್ಕೊಂಡು ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅಜನೀಶ್ ಸರ್ ಅವರ ಮೊದಲನೇ ಪ್ರಯತ್ನ ಪ್ರೊಡಕ್ಷನ್ನು ಒಳ್ಳೆಯದಾಗಲಿ. ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆ. ಫ್ಯಾಮಿಲಿ ಸಮೇತವಾಗಿ ಥಿಯೇಟರ್ಗೆ ಬಂದು ಎಲ್ಲರೂ ಚಿತ್ರನ ನೋಡೋ ಅಂಥ ಒಂದು ಅದ್ಭುತವಾದ ಸಿನಿಮಾ ಜಸ್ಟ್ ಮ್ಯಾರಿಡ್. ಜಸ್ಟ್ ಕಮ್ ಆ್ಯಂಡ್ ವಾಚ್ ಇಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಬಾಬಿಮಾ ಅದ್ಭುತವಾದಂಥ ಒಂದು ಸಿನಿಮಾನ ಮಾಡಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ರೀಸೆಂಟ್ ಡೇಸಲ್ಲಿ ಸೂಪರ್ ಶೋ ಆದಮೇಲೆ ನನ್ನ ಪ್ರಕಾರ ಮತ್ತೊಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಚಿತ್ರ, ಫ್ಯಾಮಿಲಿ ವ್ಯಾಲ್ಯೂಸನ್ನು ಹೇಳುವಂಥ ಚಿತ್ರ. ಆ್ಯಂಡ್ ಸ್ಪೆಷಲಿ ಮೊಟ್ಟ ಮೊದಲನೇ ಬಾರಿ ನಿರ್ಮಾಣ ಮಾಡಿದಂಥ ನಮ್ಮ ABBS ಸ್ಟುಡಿಯೋ ಅಂದರೆ ಅಜನೀಶ್ ಲೋಕನಾಥ್, ನಿಮ್ಮೆಲ್ಲರ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್, ಈಗ ಪ್ರೊಡ್ಯೂಸರ್ ಆಗ್ತಿದ್ದಾನೆ. ಸೊ ವೆರಿ ವೆರಿ ಹ್ಯಾಪಿ ಫಾರ್ ಹಿಮ್. ಆ್ಯಂಡ್ ಆ್ಯಸ್ ಯೂಸ್ವಲ್ ನನ್ನ ಶೈನ್ ಶೆಟ್ಟಿ ಯಾವಾಗಲೂ ಶೈನ್ ಆಗ್ತಾನೆ ಇರ್ತಾನೆ. ಈ ಸಿನಿಮಾದಲ್ಲೂ ಶೈನ್ ಆಗಿದ್ದಾನೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಬರೀ ಶೈನ್ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಕಿತಾ ಅಮರ್ ಅವರು, ಇದು ಅವರು 2ನೇ ಸಿನಿಮಾ ನಾನು ನೋಡ್ತಿರೋದು. ಸೊ ಕಂಟಿನ್ಯೂಸ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಅಜನೀಶ್ ಲೋಕನಾಥ್ಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಬಾಬಿಮಾ, ವೇರ್ ಎವರ್ ಯು ಆರ್, ಆಲ್ ದಿ ಬೆಸ್ಟ್. ಈ ಸಿನಿಮಾ ಹೆಚ್ಚು ಜನಕ್ಕೆ ತಲುಪಲಿ. ನಿಮ್ಮ ಮೂಲಕನೇ ತಲುಪಬೇಕಾಗಿರೋದು. ಸೊ ದಯಮಾಡಿ ಎಲ್ಲರೂ ಈ ಸಿನಿಮಾನ ಎಲ್ಲರಿಗೂ ತಲುಪಿಸೋದ್ರಲ್ಲಿ ಸಹಾಯ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಶೈನ್ ಮೊದಲನೇ ದಿವಸ ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗಲಿಂದ ನೋಡ್ತಿದ್ದೀನಿ. ಅದೇ ಜೋಶ್, ಅದೇ ಖುಷಿ. ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ಅಷ್ಟೇ ಜೋಶಲ್ಲಿ ಮಾಡ್ತಾನೆ. ಸೊ ಹಾಗಾಗಿ ಇವತ್ತು ಕೂಡ ಅವನ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ. ಆ್ಯಂಡ್ ಸ್ಪೆಷಲಿ ಬಾಬಿಗೆ
ಐ ರಿಯಲಿ ನೀಡ್ ಟು ಮೆನ್ಷನ್, ಈಗಿನ ದಿನಗಳಲ್ಲಿ ಲೇಡಿ ಡೈರೆಕ್ಟರ್ಸ್ ಬಂದಾಗ ಎಂಟರ್ ಆದಾಗ ಇಟ್ ವಾಸ್ ವೆರಿ ಟಫ್ ಟೈಮ್ಸ್ ಅಂತ ಕೆಲವೊಬ್ಬರು ಹೇಳ್ತಾರೆ. ಆ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾ ಇಂಥದ್ದೊಂದು ಅದ್ಭುತವಾದಂಥ ಸಿನಿಮಾನ ಸೆರೆಕ್ಟ್ ತರೋದಿದೆಯಲ್ಲ, ದಟ್ಸ್ ಹ್ಯಾಟ್ಸ್ ಆಫ್, ಅಮೇಝಿಂಗ್ ಜಾಬ್. ಆ್ಯಂಡ್ ಅಜ್ಜು, ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಅಂಕಿತಾ ಆ್ಯಸ್ ಯೂಶುವಲ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಒಂದೇ ಒಂದು ವಿಚಾರ ಹೇಳೋದು ಮರ್ತೆ, ಬನ್ನಿ ಅಂಕಿತ್ ಅವರು ಬನ್ನಿ. ನಿಮ್ಮ ಬಗ್ಗೆ ಹೇಳ್ಬಿಟ್ಟೆ, ಸಾರಿ, ಇನ್ನೊಂದ್ಸರಿ ರಿಪೀಟ್ ಮಾಡಲ್ಲ. 2 ಸಿನಿಮಾ ನೋಡಿದ್ದೀನಿ ಇವ್ರದ್ದು, 2ರಲ್ಲೂ ತುಂಬ ಅದ್ಭುತವಾಗಿ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಬ್ರೈಟ್ ಫ್ಯೂಚರ್ ಇದೆ, ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ಖಂಡಿತ ಕೊಡೋಣ. ಶೈನ್, ಇದು ಬಾಬಿ ಮಾಗ್ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಕಾಸ್ಟಿಂಗ್ ಎಲ್ಲರಿಗೂ ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ಶೈನ್ದು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾನೆ. ಸೊ ಅವನಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಅದನ್ನು ಮಾತಾಡ್ಬೋದು, ಅವ್ರಿಗೆ ಹಕ್ಕಿದೆ. ಒಂದು ವಿಷಯ ಹೇಳಲೇಬೇಕು, ಇವರಿಬ್ಬರು ಇತ್ತೀಚೆಗೆ ಒಂದೇ ಮನೇಲಿದ್ದರು, ಅವರಿಬ್ರು ಒಂದೇ ಜೊತೆಗೆ ಸಿಗೋದು ಬಹಳ ಕಷ್ಟ ಇದೆ. ಇವ್ರು ಒಂದು ಸೆಟ್ಟಲ್ಲಿ ಇರ್ತಾರೆ, ಇವ್ರು ಒಂದು ಸೆಟ್ಟಲ್ಲಿ ಇರ್ತಾರೆ. ಇಬ್ಬರು ನಿರ್ಮಾಪಕರು, ಇಬ್ಬರು ನಟರು. ಆ್ಯಂಡ್ ಈ ವಿಚಾರ ಒಂದು ಹೇಳಲೇಬೇಕು, ಅಂಥ ಬ್ಯುಸಿ ಇರೋ ಇಬ್ಬರು ಒಂದೇ ಸಿನಿಮಾನ ಒಟ್ಟಿಗೆ ನೋಡೋಕೆ ಬಂದಿರೋದು ಖುಷಿ. ಬೇರೆ ಬೇರೆ ಬಂದ್ರ ಅಂತ ಇಲ್ಲಿ ಒಟ್ಟಾದ್ರ. ಹಾಂ, ಸೊ ಇನ್ನೊಂದು ವಿಶೇಷವಾಗಿರುವ ವಿಚಾರ ಅಂತ ಹೇಳಿದ್ರೆ, ಮೊದಲನೇ ದಿವಸದಿಂದ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರು. ನಂಗೆ ಇವರಿಂದ ಇವ್ರ ಪರಿಚಯ, ಯಾಕಂತ ಹೇಳಿದ್ರೆ ನನ್ನನ್ನು ಈ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಿದ್ದು ನನ್ನ ತಮ್ಮ ಅಂತ ಪರಿಚಯ ಮಾಡಿಸಿ ನನ್ನನ್ನು ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ್ದು ಸುಪ್ರೀತಾ ಶೆಟ್ಟಿ ಅವರು. ಸೊ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಅವ್ರು ಇವತ್ತು ಇಲ್ಲಿರೋದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದಾರೆ, ಇವತ್ತಿಗೂ ಇಲ್ಲಿ ಇರೋದು ತುಂಬ ಖುಷಿ ವಿಚಾರ. ಥ್ಯಾಂಕ್ ಯು ಪ್ರಮೋದನ. ನಿಭಾಯಿಸೋದಕ್ಕೆ ಸುಲಭ ಆಯಿತು ಅಂತ ಅನ್ಸುತ್ತಾ? ಎಲ್ಲ ನಿಮ್ಮಂಥ ಕಲಾವಿದೆಯರ ಕರುಣೆ, ಕೃಪೆ ಇದೆ. ಸೊ ಇದು ಹೊಗಳ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಕೇಳ್ಪಟ್ಟ ಹಾಗೆ ಇವರು ತುಂಬ ಫ್ರೆಂಡ್ಲಿ. ಸೊ ಎಲ್ಲರನ್ನೂ ಯಾರನ್ನು ನಿಷ್ಠೂರ ಮಾಡ್ಕೊಡೋಂಥ ವ್ಯಕ್ತಿ ಅಲ್ಲ. ಸೊ ಅದನ್ನು ಕೇಳಿದ್ದೀನಿ, ಒಳ್ಳೆಯದನ್ನೇ ಕೇಳಿರೋದು, ನೀವೇನೇನೋ ಅನ್ಕೋಬೇಡಿ. ಸೊ ಎಸ್, ಸಿನಿಮಾ ವಿಷಯಕ್ಕೆ ಬಂದರೆ ಬಾಬಿ ಮ್ಯಾಮ್ ತುಂಬ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿದೆ, ಎಲ್ಲರ ಪಾತ್ರ ತುಂಬ ಚೆನ್ನಾಗಿದೆ, ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ ಮೊದಲಿಗೆ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ಹೋಗ್ತಾ ಸೆಕೆಂಡ್ ಹಾಫಲ್ಲಿ ಪ್ರತಿಯೊಂದು ರಿವೀಲ್ ಆಗ್ತಾ ಬರ್ತಿದ್ದಂಗೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಏನು ಅಂತಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಕೂಡು ಕುಟುಂಬ ನಾವು ನೋಡೋದೇ ಇಲ್ಲ, ತುಂಬ ರೇರ್ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಒಂದು ಹಾಳಾಗದೇ ಇರೋ ಹಾಗೆ, ಆ ಕುಟುಂಬ ಒಂದು ಒಡೆದು ಹೋಗದೇ ಇರೋ ಹಾಗೆ ಒಂದು ಒಳ್ಳೆ ಪಾತ್ರನ ಶೈನ್ ಅವ್ರು ನಿಭಾಯಿಸಿದ್ದಾರೆ. ಮೆನಿ ಕಂಗ್ರ್ಯಾಚುಲೇಷನ್. ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಈ ಥರದೊಂದು ಪಾತ್ರ ಸಿಗಬೇಕು ಅಂತ ಆಸೆ ಪಡ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಸಚ್ ಕ್ಯಾರೆಕ್ಟರ್, ಒನ್ ಸಚ್ ರೋಲ್. ಆ್ಯಂಡ್ ಅಂಕಿತಾ, ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್ ಆ್ಯಸ್ ಯೂಶುವಲ್. ಸೊ ತುಂಬ ಚೆಂದ ಕಾಣಿಸ್ತಾಳೆ. ಆ್ಯಂಡ್ ಒಂಥರ ಅವಳು ಆ್ಯಕ್ಚುಲ್ ಒಂದು ಹೆಂಡತಿಯಾಗಿ, ನ್ಯೂಲಿ ಮ್ಯಾರಿಡ್ ಹೆಂಡತಿಯಾಗಿ ಏನು ನಿಭಾಯಿಸಬೇಕೋ, ಹೇಗಿರಬೇಕೋ ಹಾಗೆ ಮಾಡಿದಾಳೆ ಅವಳು. ತುಂಬ ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಎಲ್ಲ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ನನಗೆ ಪರಿಚಯವಾದಂಥ ಹುಡುಗ ಅಜ್ರೇಶ್ ಇವತ್ತು ಒಂದು ಚಿತ್ರದ ನಿರ್ಮಾಪಕನಾಗಿ ಜೊತೆ ನಿಂತಿರೋದು ಬಹಳ ದೊಡ್ಡ ಸಾಧನೆ. ಸಂಗೀತದಲ್ಲಿ ತುಂಬ ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸ್ಕೊಂಡಿದ್ದಾನೆ. ಒಳ್ಳೆಯದಾಗಲಿ. ಬಾಬಿ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ಥರ ಮಾಡಿದ್ದಾರೆ. ಎಲ್ಲ ಪಾತ್ರಗಳ ಮೇಲೆ ಪ್ರೀತಿ ಹುಟ್ಟುತ್ತೆ, ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಒಂದು ಹಾಡು ಬರೆದಿದ್ದೀನಿ, ಇದು ಮೊದಲನೇ ಸ್ವಾಗತನ ಅಂತ. ಇಡೀ ನಾಡು ಈ ಸಿನಿಮಾನ ಇದು ಮೊದಲನೇ ಸ್ವಾಗತ ಥರ ತಗೊಂಡು, ಇದು ಮೊದಲನೇ ಸ್ವಾಗತ ಅಂತ ವೆಲ್ಕಮ್ ಮಾಡಿ ಪ್ರೀತಿಸಿ ಈ ಸಿನಿಮಾ ಗೆಲ್ಲಿಸಬೇಕು. ಅಚ್ಚ ಕನ್ನಡಿಗರೇ ಮಾಡಿರುವಂಥ ಕನ್ನಡದ ಸಿನಿಮಾ, ದಯವಿಟ್ಟು ನೋಡಿ ಈ ಸಿನಿಮಾ ಗೆಲ್ಲಿಸಿ. ಎಲ್ಲರೂ ಕೂಡ
ಈ ಸಿನಿಮಾದಿಂದ ಈ ನಿರ್ಮಾಪಕರು ಈ ನಿರ್ದೇಶಕರು ಸತತವಾಗಿ ಸಿನಿಮಾ ಮಾಡೋ ಹಾಗಾಗಿ ಆಲ್ ದಿ ಬೆಸ್ಟ್. ನಿಮ್ಮ ಆಶೀರ್ವಾದ ಇದೆ. ನಮಸ್ಕಾರ. ಮೊದಲ ಹೆಜ್ಜೆ ನಿರ್ಮಾಣ ಮಾಡೋದ್ರಲ್ಲಿ. ಸೊ ಇವತ್ತು ಫಸ್ಟ್ ಪ್ರೀಮಿಯರ್ ಶೋ ಆಗಿದೆ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಾಳೆ ರಾಜ್ಯಾದ್ಯಂತ ನಮ್ಮ ಜಸ್ಟ್ ಮ್ಯಾರಿಡ್ ತುಂಬ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ನಮ್ಮ ಥಿಯೇಟ್ರಿಗೆ ಬಂದು ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಡೂ ಕಮ್. ಎಲ್ಲರೂ ಸಿನಿಮಾಗೆ ಬಂದು ನಮ್ಮ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಕನ್ನಡದ ಕಣ್ಮಣಿಗಳಿಗೆ ನಮಸ್ಕಾರ ಅಂತ ಹೇಳ್ತಾ, ನಮ್ಮ ಜಸ್ಟ್ ಮ್ಯಾರಿಡ್ ಚಲನಚಿತ್ರ ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಈಗ ಆಲ್ರೆಡಿ ಪ್ರೀಮಿಯರ್ ಶೋ ಮುಗಿದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಂಡ್ ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಸ್ಯಾಂಡಲ್ವುಡ್ಗೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಅಷ್ಟೇ ನಿಮ್ಮ ಕುಟುಂಬದ ಸಮೇತ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ಹಾಡುಗಳಿದೆ. ಆ್ಯಂಡ್ ಪ್ರೀಮಿಯರ್ ಶೋ ಅಲ್ಲಿ ಬರ್ತಿರೋವಂಥ ರೆಸ್ಪಾನ್ಸಸ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಎಲ್ಲೋ ಒಂದು ಕಡೆ ಒಂದು ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾನ ನೋಡಿ ಹೊರಗಡೆ ಬಂದವ್ರಿಗೆ. ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ. ಆ್ಯಂಡ್ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ ನಾನು ಸಹನಾಗಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. నా పేరు శ్రీమన్ and this is my first film. After 217 films, this is my first film. Very rare to get a character like this. I mean, there are almost 15 to 16 characters in the film. Every character has a start. Every character has a meaning. Every character has a finish. Very rare script. And I think I'm blessed by the God. Thank you, Bobby ma'am, for this role. Every family person from 6 to 80 years can connect to the script and they will enjoy from start to finish. Whatever we think will not happen on screen. Every scene is going to be a surprise. Every scene is going to be a twist and turn. I'm happy that I have entered into Kannada film industry and I'm very confident with this film. I will definitely keep on seeing you every month. Thank you. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಡೆಬ್ಯೂ ಡಿರೆಕ್ಷನ್. ಸೊ ಜಸ್ಟ್ ಮ್ಯಾರಿಡ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ನೀವೆಲ್ಲರೂ ನೋಡಿ, ಯು ಹ್ಯಾವ್ ಟು ಟೆಲ್, ನೀವೇ ಆನ್ಸರ್ ಮಾಡಬೇಕು. ಬಿಕಾಸ್ ನಾವು ಮಾಡಿದ್ದೀವಿ, ನಮ್ಮ ಕೆಲಸನ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಎಲ್ಲ ಥರ ಏಜ್ನವರು ಕನೆಕ್ಟ್ ಆಗ್ಬೋದು ಈ ಕ್ಯಾರೆಕ್ಟರ್. ಸೊ ಪ್ಲೀಸ್ ನೋಡಿ, ವಾಟ್ ಎವರ್ ಯು ಫೀಲ್. ಆ್ಯಂಡ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಾಬಿ ಮೇಡಮ್ ನನಗೆ ತುಂಬ ವರ್ಷದಿಂದ ತುಂಬ ಒಳ್ಳೆ ಫ್ರೆಂಡ್. ಎಲ್ಲರಿಗೂ ಗೊತ್ತು, ಅವರು ತುಂಬ ಒಳ್ಳೆ ಮ್ಯೂಸಿಷಿಯನ್ನು, ಸಿಂಗರು, ಮತ್ತು ನನ್ನ ಫೇವ್ರೇಟ್ ಅವರು ಒಂಥರ ಕ್ಲೋಸ್ ಫ್ರೆಂಡು. ಅಜಿತ್ ಸರ್ ಮ್ಯೂಸಿಕ್ಕಿಂದ ತುಂಬ ಇಷ್ಟ. ಈ ಮೂವಿಯಿಂದ ಏನಂದರೆ ನನಗೆ ಇವರಿಬ್ಬರು ತುಂಬ ಫೇವ್ರೇಟ್. ಆ್ಯಕ್ಚುಲಿ ಸಿನಿಮಾ ನೋಡ್ತಾ ಇದ್ದಾಗ ನನ್ನ ಮಗನಿಂದ ಕ್ಯಾರೆಕ್ಟರ್ ನೋಡ್ತಾ ಇದ್ದಾಗ ಅನಿಸ್ತಿತ್ತು ಶೈನ್ ಶೆಟ್ಟಿ ಅವ್ರದ್ದು ಕಾರ್ ಫಾಸ್ಟಾಗಿ ಓಡಿಸೋದು ಕೋಪ ಬಂದಾಗ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ರೆಕಾರ್ಡಿಂಗ್ ಅಂತೂ ಅಜಿತ್ ಸರ್ ಸೂಪರಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕು ಮತ್ತು ಎಲ್ಲ ಆ್ಯಕ್ಟರ್ಸು ತುಂಬ ಒಳ್ಳೊಳ್ಳೆ ಪಾತ್ರಗಳಿದೆ. ಮತ್ತು ಟ್ವಿಸ್ಟ್ ಎಷ್ಟೊಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಚಿಕ್ಕವಳಿಂದ ನನಗೆ ಹೆಣ್ಮಕ್ಳು ಇಷ್ಟ. ಅದು ಹೆಣ್ಮಕ್ಳು ಎಲ್ಲ ಕಡೆ ಒಂದು ದೊಡ್ಡ ಕೆಲಸ ಇದು. ಡೈರೆಕ್ಟರ್ ಅಂದರೆ, ಫೀಮೇಲ್ ಡೈರೆಕ್ಟರ್ ಅಂದರೆ ಅದಕ್ಕೆ ತುಂಬ ಕಷ್ಟ. ಬಟ್ ಬಾಬಿ ಮ್ಯಾಮ್ ಶೂಟಿಂಗ್ ಮಾಡ್ತಾ ಇದ್ದಾಗ ಅವ್ರು ಎಷ್ಟು ಕಮಾಂಡಿಂಗ್ ಆಗಿ ಎಷ್ಟು ಇದಿರಬೇಕು, ತುಂಬ ಖುಷಿ ಆಯಿತು ಅವ್ರು ಕೆಲಸ ಮಾಡಿರೋದು. ಅವ್ರ ಫಸ್ಟ್ ಮೂವಿ ಅಂತ ಹೇಳೋಕ್ಕಾಗಲ್ಲ, ನಂದು ಫಸ್ಟ್ ಮೂವಿ. ಮತ್ತು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಮ್ಮೆಲ್ಲರಿಗೂ. ಜಸ್ಟ್ ಮ್ಯಾರಿಡ್. Thanks everyone. Thanks to my producer and my director and all my artists for supporting me. Ellarku namaskara. Thank you for everyone. అందరికీ నమస్కార. అని ஒரு வார்த்தை தான் தெரியும்.
ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಮ್ಯಾರಿಡ್ ಮೂವಿ ಡೆಫಿನೆಟಾಗಿ ಹಿಟ್ ಆಗೋಮ್ ಬಿಕಾಸ್ ಇಟ್ಸ್ ಅ ಫುಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲ ಏಜ್ ಗ್ರೂಪ್ಗೂ ಖಂಡಿತ ಬಿಡಿಕೋ. ಎಲ್ಲ ನಮ್ಮ ಸಿನಿಮಾ ಫ್ರೆಟರ್ನಿಟಿ ಆಕ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಬಹಳಷ್ಟು ಜನ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ಪ್ರೀಮಿಯರ್ ಶೋ ಬಂದಿದ್ದಕ್ಕೆ. ಆ್ಯಂಡ್ ಬಹಳ ಸಮಯಗಳ ನಂತರ ಒಂದು ಫ್ಯಾಮಿಲಿ ಎಂಟರ್ಟೈನರ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅದನ್ನು ಕೊಡಬೇಕು ಅನ್ನೋವಂಥ ಹಿತದೃಷ್ಟಿಯಿಂದ ಬಾಬಿ ಮ್ಯಾಮ್ ಬಹಳ ವರ್ಷಗಳ ಒಂದು ಕನಸಿದು, ಅದನ್ನು ಇವತ್ತು ತೆರೆ ಮೇಲೆ ತೊಗೊಂಬಂದಿದ್ದಾರೆ ಜಸ್ಟ್ ಮ್ಯಾರಿಡ್ ಸಿನಿಮಾ ಮೂಲಕ. ಒಂದು ಕೂಡು ಕುಟುಂಬದ ಒಂದು ಕಥೆಯನ್ನು ಹೇಳೋದಕ್ಕೆ ಹೊರಟಾಗ ಆ ಕುಟುಂಬದ ಒಬ್ಬ ಸದಸ್ಯನಾಗಿ ನನ್ನನ್ನು ಕಾಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಪಾರ್ಟ್ನರ್ ಆಗಿ ಅಂಕಿತಾ ಅಮರ್ ಅವ್ರನ್ನ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಒಂದು ದೊಡ್ಡ ತಾರಾಗಣನ ಇದೆ ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಿರ್ಮಾಪಕ ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ತುಂಬ ಬೇಡಿಕೆಯಲ್ಲಿರುವಂತಹ ಅತಿ ಫೇಮಸ್ ಆಗಿರುವಂತಹ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್, ಅಜನೀಶ್ ಲೋಕನಾಥ್ ಸರ್, ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್ 22ನೇ ತಾರೀಕು ಅಂದರೆ ನಾಳೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಫ್ಯಾಮಿಲಿ ಎಂಟರ್ಟೈನರ್ನ ಫ್ಯಾಮಿಲಿ ಸಮೇತರಾಗಿ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಆ್ಯಂಡ್ ಈ ಇಡೀ ಕುಟುಂಬಕ್ಕೆ ಹಾರೈಸಿ ಆ್ಯಂಡ್ ನಿಮ್ಮ ಬೆಸ್ಟ್ ವಿಶಸ್ಗಳನ್ನು ನೀಡಿ. ಥ್ಯಾಂಕ್ ಯು.